ದೂರಿನಲ್ಲಿ ವಿಶೇಷವಾದ ಮಕ್ಕಳ ಚಿತ್ರ ಮತ್ತು ವಿಶೇಷ ಮಕ್ಕಳ ಬಗ್ಗೆ ಬರೆದಿರುವಂಥ ನಿರ್ಮಾಣ ಮಾಡಿರೋ ಚಿತ್ರ ಇದು. ಇದರಲ್ಲಿ ಭಾಳ ಮುಖ್ಯವಾಗಿ ವಿಶೇಷ ಮಕ್ಕಳು ತಮ್ಮ ಬಾಲ್ಯ ಜೀವನ ಹೇಗೆ ಕಳೀತಾರೆ, ಯಾವ ರೀತಿ ತಮ್ಮ ಆಸೆ ಕನಸುಗಳನ್ನ ಕಟ್ಕೊಳ್ತಾರೆ, ಅದನ್ನು ಹೇಗೆ ತೀರಿಸ್ಕೊಳ್ತಾರೆ ಸ್ವಪ್ರಯತ್ನದಿಂದ, ಅದಕ್ಕೆ ಹೇಗೆ ಅವರಿಗೆ ದೇವರ ಸಹಾಯವು ಒದಗಿ ಬರ್ತದೆ. ಈಗ ಇದನ್ನೆಲ್ಲ ಭಾಳ ಸರಳವಾಗಿ, ಸುಂದರವಾಗಿ ಮತ್ತು ಹೃದಯಸ್ಪರ್ಶಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿರುವಂಥ ಒಂದು ಕಥೆ ಇದು. ಈ ಕಥೆಯಲ್ಲಿ ಹಾಡುಗಳು ಬಹಳ ಪ್ರಧಾನವಾದ ಪಾತ್ರವನ್ನು ವಹಿಸ್ತಾ ಇವೆ. 8 ಹಾಡುಗಳಿವೆ ಇದರಲ್ಲಿ, ಚಿತ್ರದಲ್ಲಿ. ಮತ್ತು ನಾವು ಈ 9 ಹಾಡು ಕೂಡ ಮಕ್ಕಳ ಒಂದು ಮಾನಸಿಕವಾದ ಅವರ ಹರ್ಷ, ಅವ್ರಿಗೆ ಖುಷಿ ಹೇಗಿದೆ, ಅವರ ಆಟ ಹೇಗಿದೆ, ಅವ್ರ ಸ್ವಭಾವ ಹೇಗಿದೆ, ಹಾಗೆ ಮಕ್ಕಳ ಮೇಲೇ ಬರೆದಿದ್ದಾರೆ. ವೆಂಕಟೇಶ್ಮತಿ ಬರೆದಿರೋದಲ್ಲ, ಅವರೊಬ್ಬ ಚಿಕ್ಕ ಮಗನಾಗಿ, ಚಿಕ್ಕ ಹುಡುಗನಾಗಿ ಅವರು ತಮ್ಮನ್ನೇ ತಾವು ಅಂತ ಅಂದ್ಕೊಂಡು ಬರೆದಿರೋ ಹಾಡುಗಳು. ಎಲ್ಲ ಹಾಡುಗಳು ಕೂಡ. ಆಮೇಲೆ ಶ್ರೀರಕ್ಷಾ ಹಾಡಿದ್ದಾರೆ, ರಮೇಶ್ ಚಂದ್ರ ಹಾಡಿದ್ದಾರೆ. ಆ ಹಾಡುಗಳ ಒಂದಕ್ಕಿಂತ ಒಂದು ಹಾಡು ಚೆನ್ನಾಗಿದೆ. ಸೊ ನಮಗೆ ಹಾಡುಗಳ ಬಗ್ಗೆ ಭಾಳ ಭರವಸೆ ಇದೆ ನಮಗೆ. ಚಿತ್ರ ಮತ್ತು ಹಾಡುಗಳು ಒಂದಕ್ಕೊಂದು ಹೊಂದ್ಕೊಂಡು ಬಿಟ್ಟಿವೆ ಪರಸ್ಪರ, ಅಷ್ಟು ಚೆನ್ನಾಗಿ ಬಂದಿದೆ. ಪ್ರೇಕ್ಷಕರು, ಕನ್ನಡ ಸದಭಿರುಚಿ ಪ್ರೇಕ್ಷಕರು ಇದಕ್ಕೆ ಪ್ರೋತ್ಸಾಹ ನೀಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ, ನಂಬಿಕೆ ನಮಗಿದೆ. ಈ ಕಥೆ ಹಾಡು ಎಲ್ಲ ಒಟ್ಟಿಗೆ ಆಯಿತು. ನಾನೇ ಕಥೆ ಬರೆದಿದ್ದು ಕೂಡ. ಆಮೇಲೆ ಅದಕ್ಕೆ ಸಂಭಾಷಣೆಗಳು, ಚಿತ್ರಕಥೆ, ಹಾಡುಗಳನ್ನೆಲ್ಲ ನಾನೇ ಬರೆದೆ. ಇದನ್ನು ಜಯಶ್ರೀ ಅರವಿಂದರು ಸಂಗೀತ ನೀಡಿದ್ದಾರೆ, ನಿಖಿಲ್ ಅವರು ಡೈರೆಕ್ಟ್ ಮಾಡಿದ್ದಾರೆ, ನಿಖಿಲ್ ಮಂಜು. ರಂಗನಾಥ್ ಅವರು ಇದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಏನೇ ಬದಲಾದರೂ ಮಕ್ಕಳು ಮನಸ್ಸು ಬದಲಾಗಲ್ವಲ್ಲ. ಮಕ್ಕಳನ್ನ ಈಗ ನಾವೆಲ್ಲ ಹೇಗಿದ್ವಿ ಕೂಡ, ನಾವು ಎಷ್ಟು ವೇಷಭೂಷಣ ಬದಲಾಗುತ್ತೆ, ಅದು ಊಟ ಉಪಚಾರಗಳು ಹಾಗೆ ಇರುತ್ತೆ, ಸ್ನಾನ ಮಿಕ್ಕದು ಹಾಗೆ ಮಾಡ್ತೀವಿ. ನಾಗರಿಕತೆ ಬದಲಾಗುತ್ತೆ, ಸಂಸ್ಕೃತಿ ಬದಲಾಗಲ್ಲ. ನಮ್ಮ ಸಂಸ್ಕೃತಿಗೆ, ಮಕ್ಕಳ ಸಂಸ್ಕೃತಿಗೆ ಏನು ಬೇಕೋ ಅದನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಹೇಳಿದ್ದಾರೆ. ಸಾಹಿತ್ಯ ತುಂಬ ಶುದ್ಧವಾದ ಸಾಹಿತ್ಯ. ಆ ಸಾಹಿತ್ಯ ನೋಡಿಯೇ ನನಗೆ ಅದ್ರ ಮೇಲೆ ನಂಗೆ ಸರಾಗವಾಗಿದೆ. ನಾನು ಟ್ಯೂನ್ ಬಂದು ನಾನು ಏನು ಕಷ್ಟನೇ ಪಡಲಿಲ್ಲ. ಹಾಡುಗಳೇ ತುಂಬ ಮುಖ್ಯ. ಈಗಿನ ಚಿತ್ರಸಂಗೀತಕ್ಕೆ ಎಂತಹ ಸಾಹಿತ್ಯ ಬೇಕು ಅನ್ನೋದಕ್ಕೆ ಇದು ತುಂಬ ಒಳ್ಳೆಯ ಉದಾಹರಣೆ. ಇದು ಒಂದು ಮಕ್ಕಳ ಚಿತ್ರ, ಹೆಸರು ಒಂದೂರಲ್ಲಿ ಅಂತ. ಸಾಮಾನ್ಯವಾಗಿ ನಾವು ಚಿಕ್ಕ ಹುಡುಗರಿದ್ದಾಗ ನಮ್ಮ ಬಾಲಮಿತ್ರ ಮತ್ತು ಚಂದಮಾಮ, ಬೊಂಬೆ ಮನೆ ಕಥೆಗಳಲ್ಲಿ ಒಂದೂರಲ್ಲಿ ಅನ್ನುವಂತಹ ಒಂದು ಆರಂಭದಿಂದ ಕಥೆಗಳು ಶುರು ಆಗ್ತಾಯಿತ್ತು. ಎಲ್ಲವೂ ಕೂಡ ಸುಖವಾದ ಒಂದು ಎಂಡನ್ನು ಕಾಣ್ತಾಯಿತ್ತು. ಅಂತಹ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ನಾವು ಇಲ್ಲಿ ಒಂದೂರಲ್ಲಿ ಅಂತ ಹೇಳಿ ಒಂದು ಮಕ್ಕಳಿಗೆ ಒಂದು ಕಥೆಯನ್ನು ಹೇಳೋಕ್ಕೆ ಹೊರಟಿದ್ವಿ. ಈ ಚಿತ್ರದಲ್ಲಿ ಒಟ್ಟು 8 ಹಾಡುಗಳಿದ್ದಾವೆ. ಎಲ್ಲ ಹಾಡುಗಳನ್ನು ಡಾಕ್ಟರ್ ಎಚ್ ಎಸ್ ವೆಂಕಟೇಶ್ಮೂರ್ತಿ ಅವರು ಬರೆದಿದ್ದಾರೆ. ಡಾಕ್ಟರ್ ಜಯಶ್ರೀ ಅರವಿಂದ್ ಅವರು ರಾಗ ಸಂಯೋಜನೆ ಮಾಡಿದ್ದಾರೆ. ನಾನು ನಿಖಿಲ್ ಮಂಜು ಚಿತ್ರವನ್ನು ನಿರ್ದೇಶಿಸಿದ್ದೇನೆ. ಪಾಸಿಟಿವ್ ಎಂಡ್ ಇರುವಂತಹ ಒಂದು ಸಿನಿಮಾ. ಎಚ್ ಎಸ್ ಬಿ ಅವರು ಪ್ರತಿ ಹಂತದಲ್ಲೂ ನಮ್ಮ ಜೊತೆ ನಿಂತ್ಕೊಂಡು ನಮ್ಮ ಮಾರ್ಗದರ್ಶನ ಮಾಡ್ತಾ ಈ ಒಂದು ಇದನ್ನು ಮಾಡಿದ್ದಾರೆ. ಸೊ ಹಾಗಾಗಿ ಚಿತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಕುಂದಾಪುರದಲ್ಲಿ ಶೂಟ್ ಮಾಡಿದ್ದೀವಿ, ದೊಡ್ಡಬಳ್ಳಾಪುರದಲ್ಲಿ ಶೂಟ್ ಮಾಡಿದ್ದೀವಿ, ಸಿದ್ಧಗಂಗೆನಲ್ಲಿ ಶೂಟ್ ಮಾಡಿದ್ದೀವಿ, ಮತ್ತು ಚನ್ನಪಟ್ಟಣದಲ್ಲಿ ಶೂಟ್ ಮಾಡಿದ್ದೀವಿ. ಎಲ್ಲ ಹಾಡುಗಳು ತುಂಬ ಜೀವನ್ಮುಖಿಯಾಗಿದ್ದಾವೆ. ಎಲ್ಲ ಪಾತ್ರಗಳು ಜೀವನ್ಮುಖಿಯಾಗಿದ್ದಾವೆ. ಬಿರಾದವರು ಅವ್ರು ಆ್ಯಕ್ಟ್ ಮಾಡಿದ್ದಾರೆ, ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಇಡೀ ಚಿತ್ರವೇ ಒಂದು ಒಳ್ಳೆಯ ಓಟದಲ್ಲಿ, ಒಂದು ಒಳ್ಳೆಯ ಸ್ಪೀಡ್ನಲ್ಲಿ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಸೊ ಅದಕ್ಕೆ ಒಂದು ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ, ಇಂಥ ಚಿತ್ರಗಳು ಮಾಡಿದಾಗ ಸಬ್ಸಿಡಿಗೆ ಅಥವಾ ಒಂದು ಪ್ರಶಸ್ತಿಗಷ್ಟೇ ಸಿನಿಮಾವನ್ನು ಸೀಮಿತ ಮಾಡಿಬಿಟ್ಟು ಜನಗಳ ಮುಂದೆ ತರುವಂತಹ ಪ್ರಯತ್ನ ಮಾಡೋದಿಲ್ಲ. ಆದರೆ ನಮ್ಮ ನಿರ್ಮಾಪಕರು ಇಲ್ಲ, ಇಂಥ ಒಂದು ಒಳ್ಳೆ ಚಿತ್ರ ಮಾಡಿದಾಗ ಜನಗಳ ಮುಂದೆ ಬರಬೇಕದು, ಜನಗಳ ಮುಂದೆ ಬಂದು ಜನ ನೋಡಬೇಕು, ಇದರಲ್ಲಿ ಒಂದು ಒಳ್ಳೆಯ ಸಂದೇಶ ಇದೆ, ಒಳ್ಳೆಯ ಹಾಡುಗಳಿದೆ, ಇದನ್ನು ಎಲ್ಲರೂ ಕೂಡ ಕೇಳಬೇಕು ಅನ್ನುವಂತಹ ಒಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ರೀತಿ ಒಂದು ಆಡಿಯೋ ರಿಲೀಸ್ ಫಂಕ್ಷನನ್ನು ನಾವು ಬೆಂಗಳೂರಿನಲ್ಲಿ ಶುರು ಮಾಡಿದ್ದೀವಿ. ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇಂತಹ ಆಡಿಯೋ ರಿಲೀಸ್ ಫಂಕ್ಷನ್ಗಳನ್ನು ಮಾಡಿ ಜನಗಳ ಬಳಿಗೆ ಹಾಡನ್ನು, ಸಿನಿಮಾವನ್ನು ತೆಗೆದುಕೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ಒಂದು ಉದ್ದೇಶ. ಆ ಕಾರಣಕ್ಕೋಸ್ಕರ ಇವತ್ತು ಆಡಿಯೋ ರಿಲೀಸ್ ಫಂಕ್ಷನನ್ನು ನಾವು ಹಮ್ಮಿಕೊಂಡಿದ್ದೇವೆ.